त्र्यम्बकै यजामहे सुगन्धिं पुष्टिवर्धनम् ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞನ ಪ್ರಕಾರ ಶ್ರೀಮಂತಿಕೆ ಅಂತಂದರೆ ಬೆಚ್ಚನೆಯ ಮನೆ ಇರಬೇಕು, ಒಳ್ಳೆ ಮನೆ ಇರಬೇಕು, ಹಾಗೆ ವೆಚ್ಚಕ್ಕೆ ಹೊನ್ನಿರಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇರಬೇಕು, ಹಾಗೆ ಇಷ್ಟವನ್ನು ಅರಿಯುವ ಸತಿ ಪತಿ ಮನೆಯಲ್ಲಿದ್ದರೆ, ಇಷ್ಟು ಮೂರಿದ್ರೆ ಸಾಕು ಸ್ವರ್ಗಕ್ಕೆ ಬೆಂಕಿ ಹಚ್ಬಿಡು ಅಂತಂತೇಳಿ ಸರ್ವಜ್ಞರವರು ಹೇಳ್ತಾರೆ. ಇದು ಸರ್ವಜ್ಞನ ಪ್ರಕಾರ. ನನ್ನ ಪ್ರಕಾರ ಏನು ಗೊತ್ತಾ, ಅನಂತ ವಿಶ್ವ ಆಚಾರ್ಯರ ಪ್ರಕಾರ ಏನು ಗೊತ್ತಾ, 5 ಅಂಶಗಳು ತುಂಬ ಇಂಪಾರ್ಟೆಂಟು. ಮೊದಲನೇದು, ರೋಗ ಇಲ್ಲದೆ ಇರೋವಂಥ ದೇಹ. ಈ ದೇಹ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಈ ದೇಹಕ್ಕೆ ರೋಗ ಬಂದರೆ, ಅನಾರೋಗ್ಯ ಬಂದರೆ ಈ ಜೀವನವನ್ನು, ಈ ಬದುಕನ್ನು ಎಂಜಾಯ್ ಮಾಡೋದಕ್ಕೆ ಸಂಪೂರ್ಣವಾಗಿ ಆಗೋದಿಲ್ಲ. ಸೊ ಮೊದಲನೇದು ಬಂದು ರೋಗವಿಲ್ಲದೆ ಇರೋವಂಥ ದೇಹ. ಎರಡನೇದು, ಚಿಂತೆ ಇಲ್ಲದೆ ಇರೋವಂಥ ಮನಸ್ಸು. ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇದು? ಎಷ್ಟು ದುಡ್ಡಿದ್ರೆ ಏನು, ಎಷ್ಟು ಆರೋಗ್ಯ ಇದ್ದರೆ ಏನು, ಅಲ್ಲ ಎಷ್ಟು ಸಂಬಂಧಗಳಿದ್ರೆ ಏನು, ಬಟ್ ಚಿಂತೆ ಇದ್ದರೆ ಚಿಂತೆ ನಮ್ಮನ್ನು ಕೊಂದುಬಿಡುತ್ತೆ. ಸೊ ಎರಡನೇದು, ಚಿಂತೆ ಇಲ್ಲದೆ ಇರೋ ಮನಸ್ಸು ಬೇಕು. ಮೂರನೇದು, ಸಾಲವಿಲ್ಲದೆ ಇರೋ ಬದುಕು, ಜೀವನ. ಸಾಲ ಇರಬಾರ್ದು, ಅಷ್ಟೊಂದೇ ಅಲ್ಲ, ನಮ್ಮ ಬದುಕಿಗೆ ಈ ಪ್ರಪಂಚದಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅಂತಿದ್ದೀವಲ್ಲ, ಅದನ್ನೆಲ್ಲ ಅನುಭವಿಸೋಕ್ಕೆ ಬೇಕಾಗಿರೋವಂಥ ದುಡ್ಡು ಸಹ ಇರಬೇಕು. ಸೊ ಮೂರನೇದೇನು, ಸಾಲ ಇರಬಾರ್ದು, ಅದರ ಜೊತೆ ಬದುಕಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇರಬೇಕು. ಅಂತಂದರೆ 1000 ಕೋಟಿ, ಲಕ್ಷ ಕೋಟಿ, ಇನ್ನೆಷ್ಟೆಷ್ಟು ಅಂತ ನಾನು ಹೇಳ್ತಿಲ್ಲ. ನಮ್ಮ ಬದುಕೋದಕ್ಕೆ, ಸಂಪೂರ್ಣವಾಗಿ ಬದುಕೋದಕ್ಕೆ ಎಷ್ಟು ಬೇಕು ಅಷ್ಟು ಹಣ ಇದ್ದರೆ ಸಾಕು. ಯಾಕಂದರೆ ಹೆಚ್ಚು ಹಣ ಆದರೂ, ಹೆಚ್ಚು ಹಣ ಇದ್ದರೂ ಅದು ಪಾಯ್ಸನ್ ಆಗಿಬಿಡುತ್ತೆ. ಅವಶ್ಯಕತೆ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಇದು ಮೂರನೇದು. ನಾಲ್ಕನೇದು, ನಮ್ಮನ್ನು ಪ್ರೀತಿ ಮಾಡುವಂಥ ಒಂದು ಅದ್ಭುತವಾದ ಸತಿ ಪತಿ, ಮಕ್ಕಳು ಮತ್ತು ಒಂದು ಸೀಮಿತವಾದ ಫ್ರೆಂಡ್ಶಿಪ್ಪು. ಇಷ್ಟಿದ್ರೆ ಸಾಕು ಅಂದ್ಕೊಳ್ತೀನಿ. ನಾಲ್ಕನೇದು ಅದ್ಭುತವಾಗಿರುತ್ತೆ ಲೈಫು. ಐದನೇದು, ಲಾಸ್ಟ್ ಒನ್ ಬಟ್ ವೆರಿ ಇಂಪಾರ್ಟೆಂಟ್, ಭ್ರಷ್ಟ ಮುಕ್ತ ದೇಶ ಇರಬೇಕು. ಆಗ ನಾವೆಲ್ಲಿರ್ತೀವೋ ಆ ದೇಶದಲ್ಲಿ, ಆ ನಾಡಿನಲ್ಲಿ, ಆ ಭೂಮಿಯಲ್ಲಿ ನಾವು ಅದ್ಭುತವಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಬದುಕೋದಕ್ಕೆ ತುಂಬ ಚೆನ್ನಾಗಿ ಖುಷಿಯಾಗಿರುತ್ತೆ. ಈ 5 ಇದ್ದರೆ ಮಾತ್ರ ನನ್ನ ಪ್ರಕಾರ ಶ್ರೀಮಂತಿಕೆ ಅಂತಂತೇಳಿ. ಎನಿವೆ, ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಚಾರ ಹೇಳಬೇಕಿವತ್ತು. ಈಗಾಗಲೇ ನೀವು ನೋಡಿರ್ತೀರ, ನನ್ನ ಸುತ್ತಮುತ್ತ ಎಲ್ಲ ಐಸ್ ಇದೆ. ನಾನು ಹಿಮಾಲಯಕ್ಕೆ ಬಂದಿದ್ದೇನೆ. ಈ 26ನೇ ತಾರೀಕು ನೇರವಾಗಿ ನಿಮಗೆ ಸಿಗ್ತೇನೆ. ನಾನು ಪಡ್ಕೊಂಡಿರೋವಂಥ ವಿಶ್ವಶಕ್ತಿ, ವಿಶ್ವ ಆಶೀರ್ವಾದವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ನಿಮಗೆ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಶಕ್ತಿಯನ್ನು ತಕ್ಕ ಮಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಾವೆಲ್ಲರೂ ಶ್ರೀಮಂತರಾಗಬೇಕು, ಗೊತ್ತಿರಲಿ. ಎನಿವೆ, ನಾನೇನು ಹಂಚ್ಕೋಬೇಕು ಅಂತ ಹೇಳಿದೆ ನೋಡಿ. ಇಲ್ಲಿ ನನ್ನ ಮುಂದೆ ಎಲ್ಲ ಐಸ್ ಇದೆ ನೋಡಿ, ಹೇಗಿದೆ ನೋಡಿ ಸ್ನೋ. ಲಕ್ಕಿಲಿ ಐ ಆಮ್ ನಾಟ್ ಏಬಲ್ ಟು ಶೋ ದ ಸ್ನೋ ಟು ಯು. ಬಟ್ ಯಾವಾಗ ಈ ಸ್ನೋ ಬೀಳುತ್ತೆ, ಯಾವಾಗ ಈ ಐಸ್ ಬೀಳುತ್ತೆ ಗೊತ್ತಾ? ಇದು 0 ಟೆಂಪ್ರೇಚರ್ ಆದಾಗ ಮಾತ್ರ ಬೀಳೋವಂಥದ್ದು ಅಂತ. ನಾನು ಇಲ್ಲೊಬ್ಬರು ಕೇಳಿದೆ, ಏಕೆ ಸರ್ ಯಾವ ಟೆಂಪ್ರೇಚರಲ್ಲಿ ಬೀಳುತ್ತಾ ಇದೆ ಅಂತೇಳಿ. 5, 4 ಡಿಗ್ರಿ, 3 ಡಿಗ್ರಿ, 2 ಡಿಗ್ರಿ, 1 ಡಿಗ್ರಿ, ಅಥವಾ 0ಗಿಂತ ಕೆಳಗಡೆಗೆ ಹೋದರೆ -1, -2 ಅವಾಗಲೂ ಬೀಳಲ್ವಂತೆ. ಯಾವಾಗ 0 ಡಿಗ್ರಿ ಆಗುತ್ತೋ ಅವಾಗ ಮಾತ್ರ ಐಸ್ ಬೀಳುತ್ತಂತೆ. ನೋಡಿ, ನೇಚರ್ಗೆ ಎಷ್ಟು ಗೊತ್ತಿದೆಯಲ್ಲ, ಅದಕ್ಕೂ ಗೊತ್ತು ನೋಡಿ. ಒಂದು ಸರ್ಟನ್ ಟೆಂಪ್ರೇಚರ್ ಬಂದಾಗ ಮಾತ್ರ ಈ ನೇಚರ್ ನಡೆಯೋದಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಯಾವಾಗ ಈ 0 ಡಿಗ್ರಿ ಬಂದಾಗ ಹೇಗೆ ಸ್ನೋ ಬೀಳುತ್ತೋ ಹಾಗೆ ನಮ್ಮ ಮೈಂಡು ರಿಚ್ ಮೈಂಡ್ ಸೆಟ್ ಆದಾಗ ಮಾತ್ರ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಹೇರಳವಾಗಿ ನಮ್ಮ ಬದುಕಿಗೆ ಬರೋದಕ್ಕೆ ಸಾಧ್ಯ. ಯಾವ್ಯಾವ ಟೆಂಪ್ರೇಚರಲ್ಲಿ ಮೈಂಡ್ ಇದ್ದರೆ ಅವಾಗೆಲ್ಲ ದುಡ್ಡು ಬರಬೇಕು ಅಂತಂತೇನಿಲ್ಲ. ಸೊ ಸರ್ವೇ ಸಾಮಾನ್ಯವಾಗಿ ನನಗೆ ಬೇಕು ಅಂದಾಗೆಲ್ಲ ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಇರುತ್ತೆ. ಬಟ್ ನಮ್ಮ ಮೈಂಡ್ ಇನ್ನೂ ಪರಿಪಕ್ವವಾಗಿ ರೆಡಿ ಆಗಿರೋದಿಲ್ಲ. ಹಾಗಾಗಿ ನಾವು ಕೋರ್ಕೊಂಡಿದ್ದೆಲ್ಲ ಸಿಗೋದಕ್ಕೆ, ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಸೊ ನೋಡಿ, ಈ ಭೂಲೋಕದಲ್ಲಿ
ವೆರಿ ಇಂಪಾರ್ಟೆಂಟ್ ಪೀಪಲ್. ಯಾರು ವೆರಿ ಇಂಪಾರ್ಟೆಂಟ್ ಪೀಪಲ್, VIP ಅಂತ ಕರಿತೀವಲ್ವ, ಅದು ಚೀಫ್ ಮಿನಿಸ್ಟರ್ ಆಗ್ಬೋದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಅಥವಾ ಫೇಮಸ್ ಸ್ಪೋರ್ಟ್ಸ್ ಪೀಪಲ್ ಆಗ್ಬೋದು, ಅಥವಾ ಸೆಲೆಬ್ರಿಟೀಸ್ ಆಗ್ಬೋದು. ಇವನ್ನೆಲ್ಲ ಮೀಟ್ ಮಾಡಬೇಕು ಅಂತಂದರೆ ಈಸಿನ ಒಂದು ಪ್ರೋಟೋಕಾಲ್ ಇರಲ್ವ, ಒಂದು ನೇಮಗಳಿರುತ್ತೆ, ಪ್ರಕ್ರಿಯೆಗಳಿರುತ್ತೆ, ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತಿದೆ ಈಗಾಗಲೇ. ಆಫ್ಟರ್ ಆಲ್ ನಮ್ಮ ಥರ ಇರೋವಂಥ 2 ಕಣ್ಣು, 2 ಕಾಲು, ಕಿವಿ, ಮೂಗು, ಇದೇ ಥರ ದೇಹ ಇರುವಂಥ ಮನುಷ್ಯರನ್ನ ಮೀಟ್ ಮಾಡೋದಕ್ಕೆ VIP ಅಂತ ಯಾರು ಕರೆಸ್ಕೊಳ್ತಾರೋ ಅವ್ರನ್ನ ಮೀಟ್ ಮಾಡೋದಕ್ಕೆ ಪ್ರೋಟೋಕಾಲ್ ಇದೆ ಅಂತಂದರೆ, ಇನ್ನು ಎಲ್ಲವನ್ನೂ ಸೃಷ್ಟಿ ಮಾಡಿದಂಥ ಭಗವಂತನ ಮೀಟ್ ಮಾಡೋದಕ್ಕೆ ಪ್ರೋಟೋಕಾಲ್ ಇರಲ್ವಾ? ನೀವೇ ಹೇಳಿ. ಖಂಡಿತ ಇದೆ. ಆ ಪ್ರೋಟೋಕಾಲ್ ಏನು ಗೊತ್ತಾ? ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಅದ್ಭುತವಾಗಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನೋಡಿ. ನಮಗೆ ಏನು ಹೇಳ್ತಾರೆ ಅಂತಂದರೆ, ಪುರುಷಾರ್ಥಗಳು ಏನು? ಮೊದಲನೇದೇನು? ಧರ್ಮ. 2ನೇದೇನು? ಅರ್ಥ. 3ನೇದೇನು? ಕಾಮ. ಇವು 3 ಯಾರು ಈ ಭೂಲೋಕದಲ್ಲಿ ಸಂಪೂರ್ಣವಾಗಿ ಅನುಭವಿಸ್ತಾರೋ, ಯಾರು ಇದನ್ನು ಪರಿಪಾಲನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಮೋಕ್ಷ ಸಿಗುವಂಥದ್ದು. ಎಷ್ಟೋ ಜನ, ನಾವೆಲ್ಲ ತುಂಬ ಒಳ್ಳೆಯವರು, ನಾನು ಪದೇ ಹೇಳ್ತಿರ್ತೀನಿ, ಒಳ್ಳೆಯವರು ಶ್ರೀಮಂತರಾಗಬೇಕು ಅಂತೇಳಿ. ನಾವು ಒಳ್ಳೆಯವರು, ಧರ್ಮವಾಗಿದ್ದೇವೆ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ವಿ ಆರ್ ಗುಡ್ ಪೀಪಲ್ ಫ್ರಮ್ ಹಾರ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ಅರ್ಥ ಅಂತಂದರೆ ಹಣಕಾಸಿನಲ್ಲಿ ನಾವು ಏನೋ ಶ್ರೀಮಂತರ ಇಲ್ಲ. ಏಕೆ? ಬರೀ ಧರ್ಮದಲ್ಲೇ ಶ್ರೀಮಂತರಾದರೆ ಸಾಕ? ಸಂಸ್ಕಾರದಲ್ಲೇ, ಗುಣದಲ್ಲೇ ಶ್ರೀಮಂತಿಕೆ ಇದ್ದರೆ ಸಾಕ? ಯಾಕೆ ಆಗಬಾರ್ದು ಹಣದಲ್ಲೂ ಸಹ? ಸೊ ಯಾರು ಧರ್ಮವಾಗಿ, ಯಾರು ಒಳ್ಳೆ ರೀತಿಯಲ್ಲಿ ಒಳ್ಳೆಯವರು ಆಗಿದ್ದೀರೋ, ಒಳ್ಳೆಯವರು ಏನೋ, ಐ ಥಿಂಕ್ ಲಾಟ್ ಆಫ್ ಅಸ್ ಅ ಗುಡ್ ಪೀಪಲ್. ಈ ಪ್ರಪಂಚದಲ್ಲಿ ಒಳ್ಳೆ ಜನಗಳೇ ಹೆಚ್ಚಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಈ ಎಲ್ಲ ಒಳ್ಳೆ ಜನಗಳು ಶ್ರೀಮಂತರು ಆಗದೇ ಇರೋದು ನಿಜವಾಗ್ಲೂ ಐ ಥಿಂಕ್ ಶ್ಲಾಘನೀಯ. ಐ ರಿಯಲಿ ಫೀಲ್ ವೆರಿ ಬ್ಯಾಡ್ ಫಾರ್ ಸಚ್ ಪೀಪಲ್. ಎನಿವೆ, ದಟ್ ಈಸ್ ಸೆಕೆಂಡ್. ಥರ್ಡ್, ಕಾಮ ಅಂತಂದರೆ ನಮಗೆ ಈ ಭೂಲೋಕದಲ್ಲಿ ಏನೆಲ್ಲ ಅನುಭವಿಸೋಕ್ಕಿರುತ್ತೋ, ಈ ಸೆನ್ಶುವಲ್ ಆರ್ಗನ್ಸ್ಗೆ, ಈ ಬಾಡಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಅನುಭವಿಸುವಂಥದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ, ಇವೆಲ್ಲವೂ ಸೇರಿ ಕಾಮ. ಸೊ ಐ ಥಿಂಕ್ ಲಾಟ್ ಆಫ್ ಅಸ್, ಎಲ್ಲರಿಗೂ ಧರ್ಮವೂ ಗೊತ್ತಿರುತ್ತೆ, ಕಾಮವೂ ಗೊತ್ತಿರುತ್ತೆ. ಬಟ್ ಅರ್ಥಕ್ಕೆ ಬಂದರೆ ಐ ಥಿಂಕ್ ವಿ ಆರ್ ಫಾಲಿಂಗ್ ಶಾರ್ಟ್. ಸೊ ಹಾಗಾಗಿ ಎಲ್ಲರೂ ಶ್ರೀಮಂತರಾಗಬೇಕು. ಇವು 3 ಸಿಕ್ಕಿದಾಗ ಮಾತ್ರ ನಾವು ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಎಷ್ಟು ಜನಕ್ಕೆ ಇಲ್ಲೆಲ್ಲ ಬರೋದಕ್ಕೆ ಆಸೆ ಇದೆ ಇಂಥ ಜಾಗಗಳಿಗೆಲ್ಲ? ದುಡ್ಡಿದ್ರೆ ಸಾಕು ರೀ, ಬರ್ಬೋದು. ದುಡ್ಡಿರಬೇಕು, ಟೈಮ್ ಇರಬೇಕು. ಸೊ ಅತಿ ಬೇಗ ನಾವೆಲ್ಲರೂ ಶ್ರೀಮಂತರಾಗೋಣ, ನಾವೆಲ್ಲರೂ ಎಲ್ಲವನ್ನು ಅನುಭವಿಸೋದಕ್ಕೆ ಅರ್ಹರಾಗೋಣ. ಸೊ ಎಲ್ಲರೂ ನಾನು ಮೀಟ್ ಮಾಡ್ತೇನೆ. ಇದೇ 26 ಜನವರಿ 2025. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.